ಕಾಂಗ್ರೆಸ್ ಮುಖಂಡನಿಂದ ಬಿಟ್ಟಿ ಬಿಲ್ಡಪ್ ಅನ್ನ ಕೊಡಲಾಗಿದೆ. ಶಾಸಕರ ರೈಟ್ ಹ್ಯಾಂಡ್ ಆದ್ರೆ ಏನ್ ಬೇಕಾದ್ರೂ ಮಾಡಬಹುದಾ? ರೌಡಿಗಳ ಸಾಮ್ರಾಜ್ಯ ಆಗಿದ್ಯಾ ಕಲಬುರಗಿ ಜಿಲ್ಲೆ? ರಾಜಕಾರಣಿಗಳ ಆಪ್ತರು ಅಂದ್ರೆ ಸೈಲೆಂಟ್ ಆಗ್ಬಿಡುತ್ತಾ ಖಾಕಿ ಅಂತ. ಪಕ್ಕಾ ಸಿನಿಮಾ ಸ್ಟೈಲ್ ನಲ್ಲಿ ಗನ್ ಅನ್ನ ಹಿಡಿದು ಎಂಟ್ರಿಯನ್ನ ಕೊಟ್ಟಿದ್ದಾರೆ ಶಾಸಕರ ಆಪ್ತ. ಕೈಯಲ್ಲಿ ಬಂದೂಕನ್ನ ಹಿಡಿದುಕೊಂಡು ಡ್ಯಾನ್ಸ್ ಮಾಡಿ ಬಿಲ್ಡಪ್ ಅನ್ನ ಕೊಟ್ಟಿದ್ದಾರೆ. ಧುರಂಧರ್ ಸಿನಿಮಾದಲ್ಲಿ ಅಕ್ಷಯ್ ಖನ್ನಾ ರೀತಿಯೇ ಡ್ಯಾನ್ಸ್ ಮಾಡಿದ್ದಾರೆ. ಮದುವೆ ಕಾರ್ಯಕ್ರಮದಲ್ಲಿ ಗನ್ ಹಿಡಿದು ಫುಲ್ ಡ್ಯಾನ್ಸ್ ಮಾಡಿದ್ದಾರೆ. ಅಫ್ಜಲ್ಪುರ ಕಾಂಗ್ರೆಸ್ ಮುಖಂಡ ಮತೀನ್ ಪಟೇಲ್ ಬಿಲ್ಡಪ್ ಅನ್ನ ಕೊಟ್ಟಿರುವಂತವರು. ಕಾಂಗ್ರೆಸ್ ಶಾಸಕ ಎಂಐ ಪಾಟೀಲ್ ಬಲಗೈ ಬಂಟನಾಗಿರುವಂತಹ ಮತೀನ್ ಯಾರಾದ್ರೇನು, ಯಾವ ರೀತಿಯಾದಂತಹ ರೂಲ್ಸ್ ಇರುತ್ತೋ ಅದನ್ನು ಫಾಲೋ ಮಾಡಬೇಕು. ಅದು ಮದುವೆ ಕಾರ್ಯಕ್ರಮಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಬಿಟ್ಟಿ ಬಿಲ್ಡಪ್ ಏನ್ ಕೊಡ್ತಾ ಇದ್ದಾರೆ. ಇದು ಸಂದೇಶ ಏನ್ ರವಾನೆ ಮಾಡ್ತಾ ಇದ್ದಾರೆ ಇವರು? ರಾಜಕೀಯ ನಾಯಕರ ಬಲಗೈ ಬಂಟ್ರು ಎಡಗೈ ಬಂಟ್ರು ಅಂತ ಕರ್ಸ್ಕೊಳ್ಳುವಂತಹ ಇವರಿಗೆ ಯಾವುದೇ ರೀತಿಯಾದಂತಹ ರೂಲ್ಸ್ಗಳು ಫಾಲೋ ಆಗೋದಿಲ್ವಾ ಅಂತ ಹೇಳಿ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ. ಯಾವ ರೀತಿಯಾಗಿ ಸಿನಿಮಾ ಸ್ಟೈಲ್ ನಲ್ಲಿ ಮದುವೆ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಬಿಲ್ಡಪ್ ಕೊಡ್ತಾರೋ ಅದು ಸಿನಿಮಾ ಕಣ್ರಿ. ಇದು ನಿಜ ಜೀವನದಲ್ಲಿ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದೀರಿ ಅಂತಂದ್ರೆ ಏನ್ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೀರಿ ನೀವುಗಳು? ನೋಡಿ ಆ ಕಡೆ ಈ ಕಡೆ ಗನ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಈ ರೇಂಜಿಗೆ ಬಿಲ್ಡಪ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತಂದ್ರೆ ಏನ್ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಇವರು ನೋಡ್ಕೊಂಡು ಇವ್ರನ್ನ ಫಾಲೋ ಮಾಡ್ಕೊಂಡು ನೋಡಿ ಗನ್ ಯಾವ ರೀತಿಯಾಗಿ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸ್ಟೇಜ್ ಮೇಲೆ ಅಂತ ಹೇಳಿ. ಇನ್ ಕೇಸ್ ಏನಾದ್ರೂ ಮಿಸ್ ಫೈರ್ ಆದ್ರೆ ಯಾರ್ ಹೊಣೆ? ಒಂದು ಜೀವ ಏನಾದ್ರೂ ಹೋಯ್ತು ಅಂತಂದ್ರೆ ಆ ಜೀವ ವಾಪಸ್ ತಂದುಕೊಡುವಂತಹ ಕೆಲಸ ಇವ್ರ ಕೈಯಿಂದ ಆಗುತ್ತಾ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇವ್ರುಗಳಿಗೆ ಅಂತ ಹೇಳಿ. ಶಾಸಕರ ಬಲಗೈ ಬಂಟ ಅಂತ ಅನ್ನಿಸ್ಕೊಳ್ಳುವಂತಹ ಈ ಪಾಟೀಲ್ ಅವರ ಬಲಗೈ ಬಂಟನಾಗಿರುವಂತಹ ಮತೀನ್ ಅವರು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಮದ್ವೆಗೆ ಹೋದ್ವಾ ಬಂದ್ವಾ ಹಾರೈಸಿದ್ವಾ ಅನ್ನೋದನ್ನ ಬಿಟ್ಟಿ ಬಿಲ್ಡಪ್ ಬೇರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಕಾನೂನಿನ ಭಯ ಇಲ್ವಾ ಅಂತ ಹೇಳಿ ಈ ಪಾಟೀಲ್ ಅವರ ಬಲಗೈ ಬಂಟ ಆಗ್ಬಿಟ್ರೆ ಏನ್ ಎರಡು ಕೊಂಬಿರುತ್ತಾ ಅಂತ? ಹೌದು ರಮ್ಯಾ, ನಿಜಕ್ಕೂ ಏನು ಕಾಂಗ್ರೆಸ್ ಮುಖಂಡ ಮತೀನ್ ಪಟೇಲ್ ಏನಿದ್ದಾರೆ ಇವರು ಖಾಸಗಿ ಕಾರ್ಯಕ್ರಮದಲ್ಲಿ ಗನ್ ಪ್ರದರ್ಶನ ಮಾಡುವುದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆಗೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಏನು ಈತ ಮತೀನ್ ಪಟೇಲ್ ಕಾಂಗ್ರೆಸ್ನ ಅಫ್ಜಲ್ಪುರ್ ಶಾಸಕರಾದಂತಹ ಎಂಒ ಪಾಟೀಲ್ ಬಲಗೈ ಬಂಟ ಎಂದು ಗುರುತಿಸಿಕೊಂಡಾತ. ಈತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯನ ಕೂಡ ಆಗಿದ್ದು ಈತ ಕಳೆದ 2 ದಿನಗಳ ಹಿಂದೆ ಕಲಬುರಗಿ ನಗರದ ಮದುವೆ ಸಮಾರಂಭವೊಂದರಲ್ಲಿ ಈ ರೀತಿಯ ಬಿಲ್ಡಪ್ ಅನ್ನ ಕೊಟ್ಟಿರುವಂತದ್ದು. ಕೈಯಲ್ಲಿ ಗನ್ ಹಿಡಿದುಕೊಂಡು ಡ್ಯಾನ್ಸ್ ಮಾಡೋದಲ್ಲದೆ ಮತ್ತೆ ಗನ್ ಮ್ಯಾನ್ಗಳನ್ನು ಕೂಡ ಇಟ್ಕೊಂಡು ಅವರ ಬಳಿ ಕೂಡ 2 ಗನ್ ಇದ್ದು ಆ ಗನ್ ಅನ್ನ ಪ್ರದರ್ಶನ ಮೂಲಕ ಸಾರ್ವಜನಿಕ ವಲಯದಲ್ಲಿ ಭಯ ಹುಟ್ಟಿಸುವಂತ ರೀತಿಯಲ್ಲಿ ನಡೆದುಕೊಂಡಿರುವಂತದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಏನು ಮತೀನ್ ಪಟೇಲ್ ಬಳಿ ಇರುವಂತಹ ಗನ್ ಲೈಸೆನ್ಸ್ ಗನ್ ಎಂದು ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿರುತ್ತೆ. ಇನ್ನು ಅವರ ಗನ್ ಮ್ಯಾನ್ ಏನು ವಿಡಿಯೋದಲ್ಲಿದ್ದಾರೆ, ಇಬ್ರು ಗನ್ ಮ್ಯಾನ್ ಆ ಗನ್ ನಕಲಿನ ಅಸಲಿನ ಎನ್ನುವುದರ ಕುರಿತು ಪೊಲೀಸರು ತನಿಖೆಯನ್ನು ನಡೆಸಬೇಕಾಗಿದೆ. ಏನು ಮದುವೆ ಸಮಾರಂಭದಲ್ಲಿ ಭಾಗವಹಿಸಿ ನೃತ್ಯ ಮಾಡಿದರೆ ಈ ರೀತಿಯ ಕಾಂಟ್ರವರ್ಸಿಗೆ ಕಾರಣವಾಗ್ತಿರಲ್ಲ. ಆದ್ರೆ ಗನ್ಗಳನ್ನ ಪ್ರದರ್ಶನ ಮಾಡುವ ಮೂಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಏನಾದ್ರೂ ಸುಮೋಟೋ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರಾ ಅಂತ ಹೇಳಿ? ಎಸ್ ರಮ್ಯಾ, ಏನಂದ್ರೆ ಸದ್ಯ ಈ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲು ಕೂಡ ಏರಿರುವಂತದ್ದು. ಸದ್ಯ ಈ ಕುರಿತು ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಲು ಮುಂದಾಗಿರುವಂತದ್ದು. ಈ ಕುರಿತು ತನಿಖೆಯನ್ನು ನಡೆಸುವುದಾಗಿ ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳು ಸದ್ಯಕ್ಕೆ ತಿಳಿಸಿರುವಂತದ್ದು. ಏನು ಮತೀನ್ ಪಟೇಲ್ ಇದ್ದಾನೆ, ಹಿಂದೆ ಕೂಡ ಸಾಕಷ್ಟು ಕಾಂಟ್ರವರ್ಸಿಗಳನ್ನ ಹುಟ್ಟುಹಾಕಿದ್ದ. ಈಗ ಮತ್ತೆ ಗನ್ ಅನ್ನ ಪ್ರದರ್ಶನ ಮಾಡುವ ಮೂಲಕ ಮತ್ತೆ ಕಾಂಟ್ರವರ್ಸಿಗೆ ಗುರಿಯಾಗಿರುವಂತದ್ದು ರಮ್ಯಾ. ಈಗ ಆ ಒಂದು ಗನ್ ಏನು ಅವ್ರು ಪ್ರದರ್ಶನ ಮಾಡಿದ್ದಾರೆ, ಆ ಒಂದು ಗನ್ಗೆ ಲೈಸೆನ್ಸ್ ಅನ್ನ ಪಡೆದುಕೊಂಡಿದ್ದಾರಾ? ಇನ್ ಕೇಸ್ ಲೈಸೆನ್ಸ್ ಪಡೆದುಕೊಂಡ್ರೂ ಕೂಡ ಸಾರ್ವಜನಿಕರ ವಲಯದಲ್ಲಿ ಈ ರೀತಿಯಾಗಿ ಪ್ರದರ್ಶನ ಮಾಡೋದು ನಿಯಮ ಬಾಹಿರ ಅಲ್ವಾ? ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಮತೀನ್ ಪಟೇಲ್ ಅನ್ನು ಗನ್ ಹಿಡ್ಕೊಂಡಿದ್ದಾರೆ. ಆ ಗನ್ ಲೈಸೆನ್ಸ್ ಗನ್ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುತ್ತದೆ. ಇನ್ನು ಆತನೊಂದಿಗೆ ಬಂದಂತಹ ಗನ್ ಮ್ಯಾನ್ ಗಳು ಇದ್ದಾರೆ, ಅವರ ಬಳಿ ಡಬಲ್ ಬ್ಯಾರಲ್ ಗನ್ಗಳು ಪ್ರದರ್ಶನ ಮಾಡಿರುವಂತದ್ದು. ಆ ಗನ್ ನಕಲಿನ ಅಸಲಿನೋ ಅಥವಾ ಲೈಸೆನ್ಸ್ ಗನ್ ಎನ್ನುವುದ ಕುರಿತು ಪೊಲೀಸರು ತನಿಖೆ ನಂತರವೇ ಬಯಲಿಗೆ ಬೀಳಲಿದೆ ರಮ್ಯ.
ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಈ ಬಗ್ಗೆ? ಏನಾದರೂ ಮಾತನಾಡ್ತಾ ಇದ್ದಾರೆ? ಯಾಕೆಂತಂದ್ರೆ ಸಹಜವಾಗಿ ಸ್ಥಳೀಯರಿಗೆ ಈ ಗನ್ಗಳು ರೈಫಲ್ಸ್ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಭಯ ಆಗುತ್ತೆ ಸಾರ್ವಜನಿಕರ ವಲಯದಲ್ಲಿ. ಏನು ಹೇಳ್ತಾ ಇದ್ದಾರೆ? ಈ ಘಟನೆ ಸಾರ್ವಜನಿಕ ವಲಯ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುತ್ತೆ. ಏನು ಸಾರ್ವಜನಿಕ ವಲಯದಲ್ಲಿ ಶಸ್ತ್ರಾಸ್ತ್ರಗಳನ್ನು ಪ್ರದರ್ಶನ ಮಾಡಬಾರದು ಎನ್ನುವಂತ ಕಾನೂನು ಇದ್ರೂ ಕೂಡ ರಾಜಕಾರಣಿ ಅನ್ನೋ ಕಾರಣಕ್ಕೆ ಈ ರೀತಿ ಯಾವುದೇ ಕಾನೂನು ಅನ್ವಯ ಆಗೋದಿಲ್ಲವಾ, ಅಥವಾ ಈ ರೀತಿ ಮಾಡಿದ್ರೆ ಸಾರ್ವಜನಿಕ ವಲಯದಲ್ಲಿ ಭಯ ಹುಟ್ಟಿಸುವ ನಿಟ್ಟಿನಲ್ಲಿ ಈ ರೀತಿ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ರೀತಿಯಲ್ಲಿ ಇದೀಗ ವಿಡಿಯೋ ವೈರಲ್ ಆಗ್ತಿರುವಂತದ್ದು. ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೇಳಿ ಬರ್ತಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಶಾಸಕರ ಬಲಗೈ ಬಂಟ ಗನ್ ತೆಗೆದುಕೊಂಡು ಬಂದು ಯಾವ ರೀತಿಯಾಗಿ ಬಿಲ್ಡಪ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಅತಿರೇಕದ ವರ್ತನೆಗೆ ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅದು ಕೂಡ ಸಿನಿಮಾ ಸ್ಟೈಲ್ನಲ್ಲಿ ಗನ್ ಹಿಡಿದು ಎಂಟ್ರಿಯನ್ನ ಕೊಟ್ಟಿದ್ದಾರೆ ಶಾಸಕರ ಆಪ್ತ. ಕಾನೂನಿಗೆ ಸವಾಲ್ ಹಾಕುವಂತೆ ವರ್ತಿಸಿದ್ದಾನೆ. ಇಲ್ಲಿವರೆಗೂ ಕೂಡ ಸುಮೋಟೋ ಕೇಸ್ ದಾಖಲಾಗಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡೋಣ, ಈ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಬಿತ್ತರ ಮಾಡಿದೆ. ಇನ್ಮೇಲಾದ್ರೂ ಸುಮೋಟೋ ಕೇಸ್ ದಾಖಲಾಗುತ್ತಾ ಅಂತ.